ಜೋಶಿ ಕೊಟ್ಟಂತಹ ಹೇಳಿಕೆ, ಸಂತೋಷ್ ಲಾಡ್ ಅಭಿವೃದ್ಧಿನೇ ಮಾಡಿಲ್ಲ ಅಂತ. ಈ ಒಂದು ಹೇಳಿಕೆ, ನನ್ನ ಚುನಾವಣೆ ಬಂದಾಗ ನಾನೇನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ ಅಂತ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನೇನು ಅಭಿವೃದ್ಧಿ ಮಾಡಿದ್ದೀನಿ ಇಲ್ಲ ಅನ್ನೋದು ನನ್ನ ಸರದಿ ಬಂದಾಗ ಹೇಳ್ತೀನಿ, ಚುನಾವಣೆ ಬಂದಾಗ ನಾನು ಹೇಳ್ತೀನಿ, ತೋರಿಸ್ತೀನಿ ನಾನೇನೇನು ಮಾಡಿದ್ದೀನಿ ಇಲ್ಲ ಅನ್ನೋದನ್ನ. ಜನರ ಹತ್ರನೇ ನಾನು ಹೋಗ್ತೀನಿ, ನನ್ನ ಕೆಲಸದ ಬಗ್ಗೆ ನಾನು ಹೇಳ್ತೀನಿ. 4 ಸಲ 20 ವರ್ಷ MP ಆಗಿದ್ದೀರಿ ನೀವು, ಆ ಅವಧಿಯಲ್ಲಿ ನೀವೇನು ಮಾಡಿದ್ರಿ ಅದನ್ನ ಹೇಳಿ ಫಸ್ಟ್. ಜನರತ್ತ ನಾನು ಹೋಗಿ ನನ್ನ ಕೆಲಸವನ್ನ ಹೇಳ್ತೀನಿ ಅಂತ ಸಂತೋಷ್ ಲಾಡ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಏನಾಯ್ತು ಅವಾಗ ಯಾಕೆ ಮಾಡಲಿಲ್ಲ? ಜನಕ್ಕೆ ಸುಳ್ಳು ಹೇಳೋದು ನಿಂದಿರಿಸಬೇಕು. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತಂದ್ರೆ ಯಾಕೆ ಮಾಡಲಿಲ್ಲ? ಅದ್ ನೋಡ್ರಿ, ನಾವ್ ಯಾವತ್ತೂ ರಾಜಕೀಯ ಲಾಭಕ್ಕಾಗಿ ಮಾತನಾಡ್ತೀವಿ, ಇಶ್ಯೂ ಮಾತನಾಡ್ತಿದ್ದೀವಿ. ನಾವು ಯಾವುದೇ ಮಾತನಾಡಿದ್ರು ಇಶ್ಯೂ ಬೇಸ್ ಮಾತನಾಡ್ತೀವಿ ಹೊರತು ರಾಜಕೀಯ ಲಾಭಕ್ಕಾಗಿ ಮಾತನಾಡ್ತಕ್ಕಂಥದ್ದಲ್ಲ. ಅವರೇ ಸೆಲೆಬ್ರೇಷನ್ ಮಾಡಿದ್ರಲ್ಲ, ಅವರೇ ತಂದು ಯಡಿಯೂರಪ್ಪ ಸಾಹೇಬ್ರಿದ್ದಾಗ ಮಾದಾಯ ಆಗಿತ್ತು ಅಂತೇಳಿ ಅವರೇ ಮಾಡಿ ಸೆಲೆಬ್ರೇಷನ್ ಮಾಡಿಲ್ವಾ? ನಾವ್ಯಾಕೆ ಲಾಭಕ್ಕೋಸ್ಕರ ಮಾಡ್ಬೇಕೀಗ? ಅದೇ ರೀ, ಈಗ ಆ ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಅದ್ರ ಮೇಲೆ ಓಟ್ ಕೇಳಿದ್ರು, 5 ವರ್ಷ ಆಯ್ತು, 6 ವರ್ಷ ಆಯ್ತು. ಈಗ ಅದ್ರ ಬಗ್ಗೆ ಅವರೇ ಚರ್ಚೆ ಮಾಡ್ಬೇಕಲ್ಲ, ಯಾಕೆ ಮಾಡಂಗಿಲ್ಲ? ಅವಾಗ ನೋಡಿ, ಅಮಿತ್ ಶಾ ಅವರು ಈ ದೇಶಕ್ಕೆ ಏನು ಸಂಬಂಧನೇ ಇಲ್ಲ ಅಂದ್ರೆ, ದೇಶಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ, ಈ ವಾಸ್ ನೋವೇರ್ ಕನೆಕ್ಟೆಡ್. ಅವ್ರ ಹೋಮ್ ಮಿನಿಸ್ಟರ್ ಇರಲಿಲ್ಲ, ಅಧಿಕಾರದ ಕೂಡ ಇರಲಿಲ್ಲ, ಸರ್ಕಾರದಾಗಿಲ್ಲ. ಅವರೇ ನೇರ ಬಂದು 300 ಜನ ಜೀರೋಗಿದೆ ಅಂತ ಅವ್ರು ಹೇಳಿದ್ರು, 300 ಜನ ಕೊಲ್ಲಿವಂತ ಹೇಳಿದ್ರು. ನಡೀತಲ್ಲ, ಟಿವಿಯಾಗ ತೋರಿಸ್ಬಿಟ್ರಿ, ಬೆಂಕಿ ಎತ್ಕೊಂಡು ಹೋಯ್ತು ಇಡೀ ದೇಶ. ಯಾರ್ರಿ ಅವರು? ಇನ್ ವಾಟ್ ಕೆಪಾಸಿಟಿ ಡಿಡ್ ಅಮಿತ್ ಶಾ ಸಾಹೇಬ್ರು ಹೇಳಿದ್ರು ಬಂದು? ಏನ್ ಕೆಪಾಸಿಟಿ ಅವ್ರದ್ದು? ಇಂಥವೆಲ್ಲ 100 ಇದಾವ್ರಿ. ಈಗೇನ್ ನಡೀತೈತೆ ಸುಮ್ಮನೆ ಅದೇನೋ ಅಂತಾರಲ್ಲ, ಯಾರಪ್ಪ ಒಂದೇನೋ ಯಾವ್ದೋ ಜಾತ್ರೆ ಅಂತಾರಲ್ಲ, ಹಂಗೆ ನಡೆಯುತ್ತೆ. ನಮ್ದು ನಡೆಯಕತ್ತವ್ರು ಜಾತ್ರೆ ನಡೆಸ್ತಾರೆ ಅಷ್ಟೇ. ಅದು ಗೊತ್ತಿಲ್ಲ. ನನ್ನ ಭಯ ಅದೆಲ್ಲ, ನಾನು ಒಪ್ಪೋದಿಲ್ಲ. ನಮ್ಮ ಕಾಂಗ್ರೆಸ್ ಸಂಘಟನೆ ಇದೆ, ಅವ್ರ ಆಂಟಿ ಇನ್ಕಂಬರೆನ್ಸಿ ಇದೆ. ಮೋದಿ ಸಾಹೇಬ್ರು ಏನು ಮಾಡಿಲ್ಲ, ನಮ್ ಗ್ಯಾರಂಟಿ ಮುಂದೆ ಅವ್ರಿಗೆ ಖಂಡಿತವಾಗ್ಲೂ ಈಗ ಅವ್ರಿಗೆ ಹೇಳಕ್ಕೇನ ಇಲ್ಲಲ್ಲ. ಏನ್ ಮಾಡಿದಾರೆ? ಯಾರು ಬಡವ್ರ ಅಕೌಂಟಿಗೆ 1 ರೂಪಾಯಿ ಆಗಿದೆ ಹೇಳ್ರಿ? ಜನ್ಧನ್ ಯೋಜನೆ ಬಗ್ಗೆ ಮಾತನಾಡ್ತಾರಾ? ಜನ್ಧನ್ ಯೋಜನೆ ಬಗ್ಗೆ ಮಾತನಾಡ್ತಾರಾ? ಡಿಮಾನಿಟೇಷನ್ ಬಗ್ಗೆ ಮಾತನಾಡ್ತಾರೆ. ನಾವು ಕೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆಗಳನ್ನೇ ಕೇಳ್ತಾ ಇದೀವಿ. ಅದು ಬಿಟ್ಕೊಂಡ್ಬಿಟ್ಟು ಇನ್ನ ನಾವು ಮುಂದೆ 5 ವರ್ಷ ಏನು ಮಾಡ್ತೀವಿ, 2047ನೇ ಇಸ್ವಿಗೆ ಏನು ಮಾಡ್ತೀವಿ, ಅವೆಲ್ಲ ಸುಳ್ಳು ಹೇಳ್ತಕ್ಕಂಥದ್ದು ಇದೆ. 10 ವರ್ಷದಲ್ಲಿ ಏನ್ ಮಾಡಿದ್ರಿ ಹೇಳ್ರಿ? ಈ ದೇಶದ GDP ಹೇಳ್ರಿ, ಬಡೂರು ಬೊಕ್ಕಣದಲ್ಲಿ ಎಷ್ಟು ದುಡ್ಡು ಹೋಗಿದೆ 10 ವರ್ಷದಲ್ಲಿ ಹೇಳ್ರಿ, ಅಷ್ಟೇ ಸಾಕು. ಸರ್ಕಾರ ಇತ್ತು, ಏನಾಯ್ತು ಅವಾಗ ಯಾಕೆ ಮಾಡ್ಲಿಲ್ಲ?